ಏನಿಲ್ಲ, ಗಿಲ್ಲಿ ಗೆದ್ದಿದ್ದು ಎಷ್ಟು ಖುಷಿ ಇದೆ. ಬಡವ್ರ ಮನೆ ಮಕ್ಕಳು ಬೆಳಿಬೇಕಾ, ಇಲ್ಲ ಟ್ಯಾಲೆಂಟ್ ಇದ್ಕೊಂಡು ಬೆಳಿಬೇಕಾ? ಅವ್ನು ಬನೀನ್ ಹಾಕೊಂಡಿದ್ರೆ ಯಾರು ಹೇಳಿದ್ ಬಡವ್ರ ಮನೆ ಮಗ ಅಂತ? ಓ ಇವನು ಬಡವ್ರ ಮನೆ ಮಗ ಅಂದ್ರೆ ನನಗೆ ಎಮೋಷನಲ್ ಆಗಿ ಕನೆಕ್ಟ್ ಆಗುತ್ತೆ, ಸೊ ನಾನೇ ಹೇಳ್ಬಿಡ್ತೀನಿ ಇದನ್ನು. ಮ್ಯಾಮ್ ನಂಗೊಂದು ಚಾನ್ಸ್ ಕೊಡಿ ಮ್ಯಾಮ್, ನಾನು ಸ್ಕ್ರಿಪ್ಟ್ ಇದೆ ಮ್ಯಾಮ್ ಅಂತ. ಏನಿದೆಲ್ಲ ಸ್ಕ್ರಿಪ್ಟ್ ಮ್ಯಾಮ್, ನಾನು ಬಡವ್ರ ಮನೆ ಮಗ ಮ್ಯಾಮ್. ಓ ಹೌದಾ, ಓ ಸಾರಿ, ವೆರಿ ನೈಸ್. ಸೊ ತುಂಬಾ ಜನ ಕಮೆಂಟ್ಸ್ ಅಲ್ಲಿ ಹೌ ಡೇರ್ ಯು ಗಿಲ್ಲಿ ಬಗ್ಗೆ ಹೆಂಗ್ ಮಾತಾಡ್ತೀಯಾ ಅಂತೆಲ್ಲ. ನಾನು ದಡ್ನನ್ ಮಕ್ಕಳ ತಪ್ಪಿರೋದನ್ನ ತಪ್ಪಂತ ಹೇಳ್ಬೇಕು, ಅದನ್ನೇ ಕ್ರಿಯೇಟ್ ಮಾಡ್ಕೊಂಡು ಬಿಟ್ರೆ ಎಲೆಕ್ಷನ್ಗೂ ನಿಲ್ಸ್ಬಿಡ್ತಾರೆ ನಮ್ಮ ಜನ. ಕೇಳ್ಪಟ್ಟೆ ಸರ್, ನಿಮ್ಗೊಂದು ಫ್ರೆಶ್ ಆಗಿತ್ತಂತ. ಇತ್ತು ಅಂದ್ರೆ ಜೆನ್ಯೂನ್ ಆಗಿ ಪ್ರೀತಿ ಮಾಡ್ತೀನಿ, ಪ್ರೀತ್ಸೆ 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 ಪ್ರೀತ್ಸೆ. ಏನಿಲ್ಲ, ಗಿಲ್ಲಿ ಗೆದ್ದಿದ್ದು ಎಷ್ಟು ಖುಷಿ ಇದೆ. ಗಿಲ್ಲಿ ಗೆದ್ದಿತ್ತು ಓಕೆನಾ? ಜೆನ್ಯೂನ್ಲಿ ತುಂಬ ಖುಷಿ ಇದೆ. ಅವನು 100% ಹಾರ್ಡ್ ವರ್ಕಿಂಗ್ ಹುಡುಗಾನೆ. ಲೈಕ್ ಆಚೆ ಇಲ್ಲ ಸಪೋರ್ಟ್ ಮಾಡಿದ್ರು ಹಾಗೆ ಹಿಂಗೆ ಅಂತದ್ದೆಲ್ಲ, ಆಲ್ ದ ಜೋಕ್ಸ್ ಅಪಾರ್ಟ್, ಅವನು ಆ್ಯಕ್ಚುಲಿ ಚೆನ್ನಾಗಿ ಆಡಿದ್ದಕ್ಕೆ ಅವ್ನು ಗೆದ್ದಿದ್ದು. ಅವ್ನು ಜೆನ್ಯೂನ್ ಆಗಿ ಪ್ರತಿದಿನ ಒಳ್ಳೆ ಕಾಂಟೆಂಟ್ ಕೊಡ್ತಾ ಇದ್ದ. ಅಷ್ಟೊಂದು ಹೊರಗಡೆ ಬಂದರೂ ಕೂಡ ಅವನ ಬಗ್ಗೆ ನೆಗೆಟಿವ್ ಮಾತಾಡಿದ್ದಾರೆ ಅಂತ ಎಷ್ಟೋ ಜನ ಹೇಳಿದ್ರು. ಅವನು ಒಂದು ಮಾತಾಡ್ತಾನೆ, ದೇವ್ರು ಒಳ್ಳೇದು ಮಾಡಲಿ, ಆ ಥರ ಏನಿಲ್ಲ, ಅವ್ರ ಮೇಲೆ ಕೋಪ ಇಲ್ಲ, ಓಕೆ ಜಸ್ಟ್ ಇದೇನು ಅವ್ನು ಒಳ್ಳೆ ಹಂಬಲ್ ಆಗಿದ್ದಾನೆ. ಆಚೆ ಬಂದು ಹಂಬಲ್ ಹೆಸರು ಎಲ್ಲ ಹಂಬಲ್ ಒಳಗಡೆ ಇದ್ದಿದ್ದು ಗಿಲ್ಲಿ ಸಡನ್ ಆಗಿ ಹಿಂಗಂತಿದ್ದಾನಲ್ಲ, ಅದು ಆಟ ಸರ್. ಇದೇ ಮಾತು ಒಳಗಡೆ ಅಂದ್ಬಿಟ್ಟಿದ್ರೆ ನೀನ್ ಯಾರು ಹೇಳಕ್ಕೆ ಅಂತ. ಅದು ಜನರಿಗೆ ಅರ್ಥ ಆಗ್ಬೇಕು, ಅದು ಆಟ, ಇದು ಇಲ್ಲಿ ರಿಯಲ್ ಲೈಫ್, ಅದು ಪರಕಾಯ ಪ್ರವೇಶ. ಅದೇ ಅರ್ಥ ಮಾಡ್ಕೋಬೇಕು ನಮ್ ಜನ. ಅದು ಇದು ಸೇಮ್ ಅನ್ಕೊಂಡ್ಬಿಡ್ತಾರೆ. ನನ್ಗೆ ಶಾಕು, ನಂಗೂ ಅದೇ ಆಗಿದ್ದು. ಇದೇ ಮಾತು ಗಿಲ್ಲಿ ಒಳಗಡೆ ಹೇಳಿದಿದ್ರೆ ಸೊ ಎಲ್ಲಾರ ಮೇಲೆ ಜಗಳ ಆಡ್ಬಿಡುವ, ನೀನೇನಿಲ್ಲ ಅಂದ್ರೆ ನಾನೇ ಅನ್ಕೊಂಡು ನಿಂತ್ಕೋತಾ ಇದ್ದ. ಸೊ ಹೊರ್ಗಡೆ ಬಂದಿ ಸಿಕ್ನ ನಿನ್ ಬಗ್ಗೆ ಹಿಂಗೆ ಅಂದಿದ್ದಾರೆ ಅಂದ್ರು, ಏನೋ ಗೊತ್ತಿಲ್ಲ ಅನ್ಕೊಳ್ಳಿ, ಪರವಾಗಿಲ್ಲ. ಆ್ಯಕ್ಚುಲಿ ಅವನು ಒಳ್ಳೆ ಹುಡುಗನೇ ಸರ್. ಅವನು ತುಂಬ ಎಂಟರ್ಟೈನಿಂಗ್ ಸರ್. ಅವನು ಏನೋ ನಗಿಸ್ತಾನೆ ಸರ್. ಇಲ್ಲಿ ಕರೆದು ಕೂಡಿಸಿದ್ರು 5 ನಿಮಿಷದಲ್ಲಿ ಏನೋ ಒಂದು ನಗಿಸ್ಬಿಡ್ತಾನೆ. ಯಾವುದೋ ಅದ್ರ ಬಗ್ಗೆ ಕಮೆಂಟ್ ಮಾಡಿ ಏನೋ ನಗಿಸ್ಬಿಡ್ತಾನೆ. ಈಸ್ ಆ್ಯಕ್ಚುಲಿ ಜೆನ್ಯೂನ್ಲಿ ಟ್ಯಾಲೆಂಟೆಡ್. ಟಾಪಲ್ಲಿರುವಂತಹ ಕಂಟೆಂಡರೇ ಆ ಹುಡುಗ. ಬಿಕಾಸ್ ನಾನು ಫಸ್ಟ್ ವೀಕ್ದಲ್ಲೇ ನೋಡಿದೆ, ಫಸ್ಟ್ ವಾರದಿಂದನೂ ಅವನು ಕಂಟಿನ್ಯೂಸ್ ಆಗಿ ಪ್ರತಿದಿನ ಎಫರ್ಟ್ ಹಾಕ್ತಾನೆ ಇದ್ದಾನೆ. ಮೇ ಬಿ ಅವ್ನು ಇರೋ ರೀತಿನೇ ಹಾಗೆ, ಲೈಫ್ ಸ್ಟೈಲೇ ಹಾಗೆ ಬೆಳೆದು ಬಂದಿದ್ದಾನೆ. ಸೊ ಹಾಗೆ ಅವ್ನು ಮಾತಾಡೋ ಶೈಲಿ ಹಾಗೆ ನಗಿಸುತ್ತೆ ಅಂತ. ಸೊ ಫಸ್ಟ್ ವೀಕಲ್ಲಿ ನಾನು ನೋಡಿದ್ದೀನಿ, ಅವ್ನು ಮಾತಾಡಿದಾಗ ಎಲ್ಲರೂ ನಗ್ತಾರೆ ಸರ್. ಈಸ್ ಎ ಜೆನ್ಯೂನ್ಲಿ ಎಂಟರ್ಟೈನಿಂಗ್ ವ್ಯಕ್ತಿ. ಸೊ ಅವ್ನು ಗೆದ್ದಿದ್ದು ಖುಷಿ ಆಯಿತು. ಬಟ್ ಐ ಥಿಂಕ್ ಪಾಪ ಬೇರೆಯವರು ಡಿಸರ್ವಿಂಗ್ ಇದ್ದರು ಅಂತ. ಬಟ್ ಒಬ್ಬರೇ ತಾನೇ ವಿನ್ ಆಗಬೇಕು, ಅದೊಂದು. ಆ್ಯಂಡ್ ಐ ಥಿಂಕ್ ಇನ್ನೊಂದು ಇದೊಂದು ಅದೇನದು ಬಡವ್ರ ಮನೆ ಮಗ, ಅದೆಲ್ಲ ಅದು ಅವನು ಹೇಳಲಿಲ್ಲ, ಅವನು ಎಲ್ಲೂ ಹೇಳಲಿಲ್ಲ, ಯಾರೂ ಹೇಳಿಲ್ಲ, ಮಾಡಿಸಿದ್ದು ನಮ್ಮ ಜನ. ಅವ್ನು ಬನೀನ್ ಹಾಕೊಂಡಿದ್ರೆ ಯಾರು ಹೇಳಿದ್ ಬಡವ್ರ ಮನೆ ಮಗ ಅಂತ? ಅವ್ನು ಎಲ್ಲಾದರೂ ಹೇಳದ್ನ? ಅದು ತಪ್ಪು ಅನ್ಸುತ್ತೆ ಸರ್. ನಮ್ಮ ಜನನೇ ನಮಗೆ ಏನು ಇಷ್ಟ ಇದೆಯೋ ಅದು ನಾವು ಸೃಷ್ಟಿಸ್ತೀವಿ, ನಮ್ಮ ತಲೆನಲ್ಲೇ ಸೃಷ್ಟಿ ಮಾಡ್ಕೊತೀವಿ ಅದನ್ನು. ಓ ಇವನು ಬಡವ್ರ ಮನೆ ಮಗ ಅಂದರೆ ನನಗೆ ಎಮೋಷ್ನಲ್ ಆಗಿ ಕನೆಕ್ಟ್ ಆಗುತ್ತೆ, ಸೊ ನಾನೇ ಹೇಳ್ಬಿಡ್ತೀನಿ ಇದನ್ನು ಹಿಂಗೆ ಅಂತ ಹೇಳ್ಬಿಟ್ಟು ನಮ್ಮ ಜನನೇ ಅವನ್ನ ಆ ರೀತಿ ಕರೆದ್ಬಿಟ್ಟು ಅವ್ನು ಹೇಳದ್ನ. ಅವ್ನು ಒಳ್ಳೆ ಫ್ಯಾಮಿಲಿ, ಅವ್ನು ಮಿಡಲ್ ಕ್ಲಾಸ್, ಎಲ್ಲರೂ ಮಿಡಲ್ ಕ್ಲಾಸೇ. ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಂದಾನೇ. ಈ ಕಮ್ಸ್ ಫ್ರಮ್ ಅ ಗುಡ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಏನು ಪ್ರಾಬ್ಲಮ್ ಏನಿದೆ ಅಂತ? ಬಡವ್ರಿಗೂ ಅವ್ನು ಕೊಡೋ ಕಾಂಟೆಂಟ್ಗೂ ಏನು ಸಂಬಂಧ ಅಂತ ಹೇಳ್ತಾ ಇರೋದು. ಐ ಆಮ್ ಸೇಯಿಂಗ್ ಅವ್ನು ಟ್ಯಾಲೆಂಟ್ಗೋಸ್ಕರ ಅವ್ನು ಗೆದ್ದಿದ್ದು. ಅವ್ನು ಯಾವ ಈ ಬಡವ್ರ ಮನೆ ಮಗ ಅಥವಾ ಶ್ರೀಮಂತರ ಮನೆ ಮಗ ಅಂತ ಆ ಕಾರಣಕ್ಕೆ ಗೆದ್ದಿಲ್ಲ. ಅವನು ಈಸ್ ಜೆನ್ಯೂನ್ಲಿ ಟ್ಯಾಲೆಂಟೆಡ್, ಹಿ ಒನ್ ಇಟ್ ಅಷ್ಟೇ. ಬಡವರು ಗೆಲ್ಲಬೇಕು, ಶ್ರೀಮಂತರು ಗೆಲ್ಲಬೇಕು, ಅದು ಜನ ಮಾಡ್ತಾ ಇರುವಂತಹ ಒಂದು ಚರ್ಚೆ, ಈಗ ಡಿಬೇಟ್ ಅಷ್ಟೇ. ಅದು ಅವ್ರಿಗೆ ಬಿಟ್ಟಿದ್ದು. ಅವ್ರಿಗೆ ಮಾಡ್ಕೊಳಕ್ಕೆ ಒಂದು ಚರ್ಚೆ ಬೇಕು. ಈ ಕಾಲದಲ್ಲಿ ಪಾರ್ಕ್ಗಳಲ್ಲಿ ಅಂಕಲ್ಗಳು ಕುತ್ಕೊಂಡು ಏನು ಚರ್ಚೆ ಮಾಡ್ತಾರೋ ಅದು ಈಗ ಸೋಷಿಯಲ್ ಮೀಡಿಯಾನಲ್ಲಿ ಓಡ್ತಾ ಇದೆ. ಆ ರೇಂಜಿಗೆ ಬಂದ್ಬಿಡಿದೆ, ಅಲ್ಲಿಂದ ಪಾರ್ಕಿಂದ ಸೋಷಿಯಲ್ ಮೀಡಿಯಾಗೆ. ಸೊ ಜನರಿಗೆ ಏನೋ ಒಂದು ಬೇಕು ಅಂತ ಅವರೇ ಕ್ರಿಯೇಟ್ ಮಾಡ್ಕೊತಾರೆ ಅದನ್ನು. ಬಟ್ ಅವ್ನು ಯಾವತ್ತು ಹೇಳ್ದ ಇದ್ರ ಬಗ್ಗೆ? ಅವ್ನು ಪಾಪ ಅನ್ಸುತ್ತೆ. ಅವ್ನು ಜೆನ್ಯೂನ್ ಆಗಿ ನೋಡಿದಾಗ ಅವನ ಹೆಸರಲ್ಲಿ ತುಂಬ ಜನ ಡಿಬೇಟು ಅದು ಇದೆಲ್ಲ ಮಾಡ್ತಾ ಇದ್ದಾರೆ. ಬಟ್ ಹೇಳಲೇ ಇಲ್ಲ ಅವನು. ನೀವುಗಳೇ ಕ್ರಿಯೇಟ್ ಮಾಡ್ಕೊಂಡು ನೀವುಗಳೇ ಇದು ಮಾಡ್ತಿದ್ದೀರಲ್ಲ, ದಟ್ ಈಸ್ ರಾಂಗ್, ದಟ್ ಈಸ್ ಆಬ್ಸಲ್ಯೂಟ್ಲಿ ರಾಂಗ್. ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ, ಮ್ಯಾಮ್ ನಂಗೊಂದು ಚಾನ್ಸ್ ಕೊಡಿ ಮ್ಯಾಮ್, ನಾನು ಸ್ಕ್ರಿಪ್ಟ್ ಇದೆ ಮ್ಯಾಮ್ ಅಂತ. ಏನಿದೆಲ್ಲ ಸ್ಕ್ರಿಪ್ಟ್ ಮ್ಯಾಮ್, ನಾನು ಬಡವ್ರ ಮನೆ ಮಗ ಮ್ಯಾಮ್. ಓ ಹೌದಾ, ಓ ಸಾರಿ, ವೆರಿ ನೈಸ್. ಸೊ ತುಂಬ ಜನ ಕಮೆಂಟ್ಸಲ್ಲಿ ಹೌ ಡೇರ್ ಯು ಗಿಲ್ಲಿ ಬಗ್ಗೆ ಹೆಂಗೆ ಮಾತಾಡ್ತೀಯಾ ಅಂತೆಲ್ಲ ಹೇಳ್ಬಿಟ್ಟು. ನಾನು ದಡ್ನನ್ ಮಕ್ಕಳ ಗಿಲ್ಲಿ ಬಗ್ಗೆ ಮಾತಾಡ್ತಾ ಇಲ್ಲ. ಅವನು ಒಳ್ಳೆ ಹುಡುಗ, ಈಸ್ ಅ ವೆರಿ ಟ್ಯಾಲೆಂಟೆಡ್ ಗೈ. ಅವನನ್ನು ಮಾಡಿಸಿದ್ದು ನೀವು, ಎಲ್ಲರೂ ಅಲ್ಲ, ಕೆಲವು ಜನ ಮಾತ್ರ ಆ ರೀತಿ ಪೋಟ್ರೆ ಮಾಡಿದ್ದು ಅವನು. ಅದು ತಪ್ಪು ಅಂತ ಹೇಳ್ತಾ ಇರೋದು. ಸಮಾಜಕ್ಕೆ ಎಲ್ಲಿ ರಿಯಾಲಿಟಿ ಚೆಕ್ ಕೊಡಬೇಕು, ಆ್ಯಸ್ ಆರ್ಟಿಸ್ಟ್ ಆ್ಯಂಡ್ ಆ್ಯಸ್ ಇನ್ಫ್ಲುಯೆನ್ಸರ್ಸ್ ನಾವು ಅದನ್ನು ಹೇಳಬೇಕು. ಉಪ್ಪಿ ಸರ್ ಅಂತವ್ರು ಅವ್ರ ಸಿನಿಮಾಗಳಲ್ಲಿ ಹೇಳ್ತಾರೆ, ನಮ್ಮ ಕೆಲಸ, ನಮ್ಮ ವೃತ್ತಿ ಮಾತಾಡೋದು. ಸೊ ಮಾತಿನ ಮೂಲಕ ಹೇಳಲೇಬೇಕು, ಅದು ತಪ್ಪು ಅಂತ.
ತಪ್ಪಿರೋದನ್ನ ತಪ್ಪಂತ ಹೇಳಬೇಕು, ಅದನ್ನೇ ಕ್ರಿಯೇಟ್ ಮಾಡ್ಕೊಂಡು ಬಿಟ್ರೆ ಎಲೆಕ್ಷನ್ಗೂ ನಿಲ್ಸ್ಬಿಡ್ತಾರೆ ನಮ್ಮ ಜನ ಹಂಗೆ ಮಾಡ್ಕೊಂಡು. ಹೊರಗಡೆ ಒಂದು ಕಾಂಟ್ರವರ್ಸಿ ಆಗ್ತಾನೆ ಇದೆ ಅಲ್ವಾ, ಬಡವ್ರ ಮನೆ ಮಕ್ಕಳು ಬೆಳಿಬೇಕಾ ಇಲ್ಲ ಟ್ಯಾಲೆಂಟ್ ಇದ್ದೊಂದು ಬೆಳಿಬೇಕಾ? ನಿಮ್ಮ ಪ್ರಕಾರ ಯಾರು ಬೆಳಿಬೇಕು ಸರ್? ನೋಡಿ ಸರ್, ಓಕೆ ಸಿಂಪಲ್ ಸರ್, ಒಂದು ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಮಾತಾಡೋಣ. ಸಿನಿಮಾ ಇಂಡಸ್ಟ್ರಿನಲ್ಲಿ ಒಬ್ಬ ಅದ್ಭುತವಾದಂಥ ಹೀರೋ ಫೇಮಸ್ ಆಗಿ ಅವ್ನ ಸಿನಿಮಾ ಸೂಪರ್ ಹಿಟ್ ಆಗಬೇಕು ಅಂದರೆ ಅವನ ಹತ್ರ ಏನಿರಬೇಕು ಸರ್? ಆ್ಯಕ್ಟಿಂಗ್ ಇರಬೇಕು. ಆ್ಯಕ್ಟಿಂಗ್ ಸ್ಕಿಲ್ಲನ್ನ ಏನಂತ ಕರೀತಾರೆ? ಟ್ಯಾಲೆಂಟ್. ಆ್ಯಕ್ಟಿಂಗ್ ಟ್ಯಾಲೆಂಟ್. ಅವ್ನ ಸಿನಿಮಾನಲ್ಲಿ ಗೆಲ್ಲಬೇಕು ಒಬ್ಬ ಕಲಾವಿದನಾಗಿ ಅಂದರೆ ಅವನಿಗೆ ಟ್ಯಾಲೆಂಟ್ ಬೇಕು. ಅವ್ನ ಬ್ಯಾಕ್ಗ್ರೌಂಡ್ ನೋಡ್ತೀರಾ ಸರ್? ಎಷ್ಟೋ ಜನ ಶ್ರೀಮಂತರ ಮಕ್ಕಳು ಇವತ್ತು ಟ್ಯಾಲೆಂಟಿಂದ ಬೆಳೆದು ಕಾಣಿಸ್ಕೊತಾ ಇದ್ದಾರೆ. ಅವ್ರಿಗೆ ಮೇ ಬಿ ಚಾನ್ಸಸ್ ಜಾಸ್ತಿ ಸಿಗಬಹುದು, ಮೇ ಬಿ ಆಕ್ಸೆಸ್ ಜಾಸ್ತಿ ಇದೆ, ದುಡ್ಡಿದೆ. ಸೊ ಐ ಅಂಡರ್ಸ್ಟ್ಯಾಂಡ್, ಆ ಪಾರ್ಟ್ ಐ ಅಂಡರ್ಸ್ಟ್ಯಾಂಡ್. ಬಟ್ ಅವ್ರ ಟ್ಯಾಲೆಂಟಿಂದ ಅವ್ರು ಮುಂದೆ ಬಂದಿದ್ದಾರೆ. ಇಲ್ಲಾಂದರೆ ನಮ್ಮ ಜನ ಬೆಳೆಸಲ್ಲ ಸರ್. ಆ್ಯಸ್ ಸಿಂಪಲ್ ಆಸ್ ಟ್ಯಾಲೆಂಟ್. ಯಾರು ಸಿನಿಮಾ ನೋಡ್ತಾರೆ? ನಮಗೆ ಗೊತ್ತು, ರಿಯಾಲಿಟಿ ಗೊತ್ತು. ಎಷ್ಟು ಜನ ಹೋಗ್ತಿದ್ದಾರೆ ಚಿತ್ರಮಂದಿರಗಳಿಗೆ, ಎಷ್ಟು ಜನ ಥಿಯೇಟರ್ಗೆ ಹೋಗಿ ನೋಡ್ತಾ ಇದ್ದಾರೆ? ಎಲ್ಲ ಸ್ಟಾರ್ ಮೂವೀಸ್ಗೆ ಕಮ್ಮಿ ಆಗ್ಬಿಡ್ತಿದ್ದಾರೆ. ಎಕ್ಸಾಕ್ಟ್ಲಿ. ಸೊ ನಿಮಗೆ ಅರ್ಥ ಆಗ್ತದೆ, ಜನರಿಗೆ ಗೊತ್ತು, ದೇ ಆರ್ ವೆರಿ ಸ್ಮಾರ್ಟ್. ಯಾರ ಸಿನಿಮಾ ನೋಡಬೇಕು, ಜನ ಯಾವುದೇ ನಿಮ್ಮ ಬ್ಯಾಕ್ಗ್ರೌಂಡು, ನೀವು ಶ್ರೀಮಂತರು ಬಡವರು ಅದೆಲ್ಲ ನೋಡ್ಕೊಂಡು ಹೋಗಲ್ಲ. ಅವ್ರಿಗೆ ಒಳ್ಳೆ ಕತೆ ಬೇಕು, ಒಳ್ಳೆ ಎಂಟರ್ಟೈನ್ಮೆಂಟ್ ಬೇಕು, ಅದಕ್ಕೆ ಮಾತ್ರ ಹೋಗ್ತಾರೆ. ನನ್ನ ಪ್ರಕಾರ ಯಾರು ಬೆಳಿಬೇಕು ಅಂದರೆ ಈ ಕುಳ್ಳುಗಿರೋರು ಬೆಳಿಬೇಕು. ಮೊದಲು ಕುಳ್ಳುಗಿರೋರು ಸ್ವಲ್ಪ ಹೈಟ್ ಆಗಿ ಬೆಳಿಬೇಕು 100%. ಬಟ್ ನೀವು ಕೇಳಿದ ಪ್ರಶ್ನೆಗೆ ಐ ಹೋಪ್ ಯು ಗಾಟ್ ದ ಆನ್ಸರ್. ಓಕೆ ಸರ್, ನನಗೆ ಗೊತ್ತಾಯ್ತು. ಯಾರನ್ನ ಯಾವತ್ತಿದ್ರು ಟ್ಯಾಲೆಂಟ್ ಇದ್ದವನ್ನ ಯಾರು ತುಳಿಯೋಕ್ಕೂ ಆಗಲ್ಲ, ಬೆಳ್ಸಕ್ಕೆ ಹೋಗಲ್ಲ, ಅವ್ನು ಬೆಳೆಯೋಕೆ ಅಂದ್ಬಿಟ್ಟಿರುತ್ತೆ ಅಷ್ಟೇ ಸರ್. ಇದೆಲ್ಲ ಟ್ಯಾಲೆಂಟ್ ಇದ್ಮೇಲೆ ನಾವು ನಿಲ್ಸಲ್ಲ ಸರ್. ನಾವು ಬಡವರಾಗಲಿ ಶ್ರೀಮಂತರಾಗಿರಲಿ ನಿಲ್ಸಲ್ಲ, ನಾವು ಬೆಳಿಲೇಬೇಕು. ಶ್ರೀಮಂತರಿಗೆ ಮೇ ಬಿ ದುಡ್ಡಿನ ಆಕ್ಸಸ್ಸು, ನೆಪೋಟಿಸಮ್ ಅಂತ ಕೆಲವು ಜನ ಹೇಳ್ತಾರೆ. ಸಿನಿಮಾ ಇಂಡಸ್ಟ್ರಿನ ಆಗಲೇ ಪರಿಚಯ ಇದ್ದವರು, ಅಂಥವ್ರಿಗೆ ಚಾನ್ಸಸ್ ಜಾಸ್ತಿ ಸಿಗ್ಬೋದು. ಸೊ ದಟ್ ಐ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್. ಬಟ್ ಒಳ್ಳೆ ಟ್ಯಾಲೆಂಟ್ ಇದ್ರೆ ಬೆಳೆಸ್ತಾರಂತಾನೆ. ಈಗ ಗಿಲ್ಲಿಗೆ ಒಳ್ಳೆ ಟ್ಯಾಲೆಂಟ್ ಇದೆ, ಅದಕ್ಕೆ ತಾನೇ ಜನ ಬೆಳೆಸಿದ್ದು. ಅವನು ಆಲ್ಮೋಸ್ಟ್ ಆಲ್ರೆಡಿ 3-4 ಶೋಲಿ ರನ್ನರ್ ಅಪ್ ಆಗಿ ಬಂದಿದ್ದಾನೆ. ಅಲ್ಲಿ ಗಂಟ ಅವನ್ನ ಹಾಗಂದ್ರೆ ಅಷ್ಟು ಜನಕ್ಕೆ ಕರ್ನಾಟಕ ತುಂಬಾ ಗಿಲ್ಲಿ ಅಂತ ಎಲ್ಲೂ ಹೇಳ್ತಾ ಇರ್ಲಿಲ್ಲ. ಸೊ ಬಿಗ್ ಬಾಸ್ ಬಂದ್ಮೇಲೆ ಇನ್ನೂ ಪರಿಚಯ ಅದ ಜನಕ್ಕೆ, ಯಾಕಂದ್ರೆ ಬಿಗ್ ಬಾಸ್ ಶೋ ಅಂತದಿದೆ. ಹೌದು, ಎಲ್ಲರೂ ನೋಡ್ತಾರೆ ಸರ್. ಅವಾಗ ಒಂದು ಗಿಲ್ಲಿ ಟ್ಯಾಲೆಂಟ್ ಇನ್ನೂ ಗೊತ್ತಾಗಿರ್ಬೋದು. ಯಾಕಂದ್ರೆ ಅಲ್ಲಿ ರನ್ನರ್ ಅಪ್ ಗಂಟ ಅಲ್ಲಿ ಬೇರೆ ಶೋಗಳಲ್ಲಿ ಹೋಗ್ಬೇಕು ಅಂದ್ರೆ ಸೊ ಅವ್ನ ಟ್ಯಾಲೆಂಟ್ ಇರಲೇಬೇಕಲ್ಲ ಸರ್. ಐ ಟೆಲ್ ಯು ಸಮಥಿಂಗ್. ನಾನು ಆ್ಯಸ್ ಆಡಿಯನ್ಸ್ ಹೇಳ್ತೀನಿ, ನನಗೆ ಇಡೀ ದಿನ ಲೈಫ್ ಕೆಲಸದಲ್ಲಿ ಅಲ್ಲಿ ಇಲ್ಲಿ ಕೆಲಸ ಮಾಡಿ ಸುಸ್ತಾಗ್ಬಿಟ್ರುತ್ತೆ ಸರ್. ಸ್ಲೋ ಮೂವಿಂಗ್ ಟ್ರಾಫಿಕ್ಕು ನಮ್ಮ ಬೆಂಗಳೂರು ಸಾಕಾಗ್ಬಿಡುತ್ತೆ. ಎಲ್ಲ ಟಯರ್ಡ್ ಆಗಿ ಬಾಸ್ಗಳನ್ನು ಫೇಸ್ ಮಾಡ್ಬೇಕು, ಅವ್ರನ್ನ ಫೇಸ್ ಮಾಡ್ಬೇಕು, ಇವರು ನಿಮ್ಮ ಪಾರ್ಟ್ನರು, ನಿಮ್ಮ ಮನೇಲಿ ಕಿರಿಕೋ, ಏನೋ ಒಂದು ಟಾರ್ಚರ್ ಸರ್. ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಟಿ ವಿ ಆನ್ ಮಾಡಿ ನೋಡಿದಾಗ, ಗುರು ನಂಗೆ ಎಂಟರ್ಟೈನ್ಮೆಂಟ್ ಕೊಡು ಗುರು, ಸಾಕು, ನಂಗೆ ಸುಸ್ತಾಗ್ಬಿಡಿದೆ ನನ್ನ ಜೀವನ, ಜಸ್ಟ್ ಮೇಕ್ ಮೀ ಲಾಫ್. ನಂಗೆ ಜೆನ್ಯೂನಾಗಿ ಇಡೀ ದಿನ ಒಂದು ಕಾಂಪ್ಲಿಮೆಂಟ್ ಕೊಟ್ಟಿಲ್ಲ, ಒಂದು ಖುಷಿಯಾಗಿ ಯಾರೂ ಮಾತಾಡಿಸಿಲ್ಲ, ಜಸ್ಟ್ ಎಂಟರ್ಟೈನ್ ಮೀ ಅಂತ ಕುತ್ಕೊಂಡು ಅವ್ರು ಟಿ ವಿ ನೋಡ್ತಾರೆ ಸರ್. ಅಂಥ ಟೈಮಲ್ಲಿ ಒಬ್ಬ ವ್ಯಕ್ತಿ ಬಂದು ಅಲ್ಲಿ ನಗಿಸ್ಬಿಟ್ಟ ಅಂದರೆ ಅವ್ರ ಮನಸ್ಸನ್ನು ಗೆದ್ದುಬಿಟ್ಟ ಅಂತ ಅರ್ಥ. ಸೊ ಈ ಫ್ಯಾಂಡಮ್ಮು ಏನಕ್ಕೆ ಜೆನ್ಯೂನು ಅಂತ ನಿಮಗೆ ಗೊತ್ತಾಗುತ್ತೆ ಅಷ್ಟೇ. ಸರಿ ಸರ್, ಓಕೆ. ಬಿಗ್ ಬಾಸಿಂದ ಹೊರಗಡೆ ಬರೋಣ. ನಾನು ಆಗಲೇ ಬಂದಾಯ್ತು, ನೀವು ಹೇಗೆ ಬಂದ್ರಿ? ಅಮಿತ್ ಅವರು ಬಿಗ್ ಬಾಸಲ್ಲಿ 1 ವಾರ ಅಷ್ಟೇ ಇದೆ. ಅಷ್ಟೊತ್ತು ಮಾತ್ರ ಒಂದು 5-6 ವೀಕ್ ಅಮಿತ್ ಅವ್ರು ಇದ್ರೆ ನಿಮ್ದು ಏನೇನು ಪ್ಲ್ಯಾನ್ ಇತ್ತು? ನಾನು ಏನೇನು ಮಾಡ್ಬೋದು, ನಾನು ಏನೇನು ಕಂಟೆಂಟ್ ಮಾಡ್ಬೋದು? ಸರ್, ಐ ಥಿಂಕ್ ನಾನು ಅಕಸ್ಮಾತ್ ಅಲ್ಲಿ ಇನ್ನೂ ಕಂಟಿನ್ಯೂ ಮಾಡ್ತಾ ಇದ್ದಿದ್ರೆ ಕೆಲವೊಂದು ವಿಚಾರಗಳು ಯಾವುದು ಅಂತ ಈಗ ಹೇಳಲ್ಲ, ಬಿಕಾಸ್ ಅದು ತುಂಬ ಹಳೇದಾಗೋಯ್ತು ಆ್ಯಂಡ್ ವ್ಯಕ್ತಿಗಳು ಚೇಂಜ್ ಆಗಿಬಿಟ್ಟಿದ್ದಾರೆ, ಅಷ್ಟರಲ್ಲಿ ಎಲ್ಲ ಫ್ರೆಂಡ್ಸ್ ಆಗಿಬಿಟ್ಟಿದ್ದಾರೆ. ಬಟ್ ಕೆಲವೊಂದು ವಿಚಾರಗಳನ್ನು ಕೇಳಿಸ್ಕೊಂಡಾಗ ತುಂಬ ಸೆಕ್ಸಿಸ್ಟ್ ವಿಚಾರಗಳು, ಅಂದರೆ ಹೆಣ್ಮಕ್ಳ ಬಗ್ಗೆ ಕೆಟ್ಟ ರೀತಿಯಲ್ಲಿ ಮಾತಾಡುವಂತಹ ವಿಚಾರಗಳು, ಆ ಥರದ್ದೆಲ್ಲ ನಡೀತಾ ಇತ್ತು ಕೆಲವೊಂದು. ಅದ್ರ ವಿರುದ್ಧ ನಿಲ್ತಾ ಇದ್ದೆ. ವೆರಿ ನ್ಯಾಚುರಲಿ ನಂಗೆ ಅನಿಸುತ್ತೆ. ಈಗ ನನ್ನ ರೇಡಿಯೋ ಶೋ ಕೇಳಿಸ್ಕೊಂಡ್ರೂ ನಾನು ಅದ್ರ ಬಗ್ಗೆನೇ ಮಾತಾಡ್ತೀನಿ, ಎಲ್ರಿಗೂ ಗೊತ್ತು, ಹೋವರ್ ನೋಸ್ ಮಿ. ಸೊ ಆ ಥರದ ವಿಚಾರಗಳ ಬಗ್ಗೆ ಎನಿವೇ ನಿಲ್ತಾ ಇದ್ದೆ. ಅದ್ರ ಬಗ್ಗೆ ಎನಿವೇ ನಾನು ಮಾತಾಡಿದ್ದೀನಿ ಕೂಡ ಮನೆಯಲ್ಲಿ ಒಬ್ಬರ ಜೊತೆ. ಅದೊಂದು. ಇನ್ನೊಂದು ಐ ಥಿಂಕ್ ಫ್ಲರ್ಟ್ ಮಾಡ್ತಾ ಇದ್ದೆ ಸರ್ ನಾನು ಇನ್ನೂ ಜಾಸ್ತಿ. ಕೇಳ್ಪಟ್ಟೆ ಸರ್, ನಿಮ್ಗೊಂದು ಫ್ರೆಶ್ ಆಗಿತ್ತಂತ ಬಿಗ್ ಬಾಸಲ್ಲಿ. ಪರವಾಗಿಲ್ಲ. ಅವಾಗ ಸುಮ್ಮನೆ ಏನಣ್ಣ ಯಾರು ಕ್ಯೂಟ್ ಹುಡುಗಿ, ಯಾರು ಕ್ಯೂಟ್ ಆದರೆ ಇಲ್ಲ, ಆ್ಯಕ್ಚುಲಿ ನೋಡಿದಾಗ ಪಪ್ಪಿ ಕ್ರಶ್ ಥರ ಒಂದು ತುಂಬ ಸ್ವೀಟ್ ಆಗಿದಾರಲ್ಲ, ತುಂಬ ಕ್ಯೂಟ್ ಆಗಿದಾರಲ್ಲ ಅಂತ ಮಾತಾಡ್ಸೋದು, ಆ ಥರದ್ದು. ಅಂದರೆ ಜೆನ್ಯೂನ್ ಆಗಿ ಪ್ರೀತಿ ಮಾಡ್ತೀನಿ, ಪ್ರೀತ್ಸೇ ಇಲ್ಲ ಸರ್. ಆ ಥರ ಕ್ರಶ್ ನೋಡಿದ್ರೆ ನಮ್ಗೆ ಡೈಲಿ ಆಗುತ್ತೆ. ಅದೆಲ್ಲ ಇಲ್ಲ ಅಣ್ಣ, ಆ ಥರದ್ದೆಲ್ಲ ಅಲ್ಲೆಲ್ಲ ಅಣ್ಣ ಗೊತ್ತಿಲ್ಲ, ಯಾರ್ಯಾರ್ದು ಏನೇನು ಬ್ಯಾಕ್ಗ್ರೌಂಡ್ ಅಂತ ಗೊತ್ತಿಲ್ಲ, ಎಲ್ಲಿ ಚಾಕು ಹಾಕ್ಬಿಡ್ತಾರೆ. ಅದಕ್ಕೆ ಸುಮ್ಮನೆ ಸ್ಟೋರಿ ಸ್ಟಾರ್ಟ್ ಆಗ್ಬಿಟ್ಟಿದೆ ಬಿಗ್ ಬಾಸ್ ಅಲ್ಲಿ. ಒಂದು ಸೈಡ್ ಆದ್ರೆ ಒಂದು ಟೂ ವೇ ಗೊತ್ತಾಯ್ತು. ಒಂದು ಸೈಡ್ ಯಾವ್ದು? ಗೊತ್ತಾಯ್ತು ಬಿಡಿ. ಸೊ ಅಲ್ಲಿ ನೋಡಿದಾಗ ಇದೊಂಥರ ನಿಮ್ದೊಂಥರ ಲವ್ ಸ್ಟೋರಿ ಹೊರಗಡೆ ಬಂದ್ಮೇಲೆ ಗೊತ್ತಾಗಿದೆ. ಬಿಗ್ ಬಾಸ್ ಅಲ್ಲಿ ನಡೆದಿದ್ದು ಲವ್ ಸ್ಟೋರಿ ಇದು. ನಾನು ಹೇಳ್ಬಿಟ್ಟು ಇತ್ತು
ನಾನಿದ್ದೆ, ನೋಡಿಲ್ವಾ ನೀವು? ಇಲ್ಲ ಬಿಗ್ ಬಾಸ್ ಇದ್ದೆ ನಾನು ಅಂತ. ಅದು ತುಂಬ ಜನ ಆ್ಯಕ್ಚುಲಿ ನಾನು ಒಂದು ವಾರ ಬಿಟ್ಟು ಆಚೆ ಬಂದಮೇಲೆ ಕೆಲವು ಜನ ರೆಕಗ್ನೈಸ್ ಮಾಡ್ತಾರೆ, ಇನ್ನು ಕೆಲವು ಜನ ಇವ್ರು ಬಿಗ್ ಬಾಸಲ್ಲಿ ಇದ್ರಾ ಆವಾಗ ಅಂತೆಲ್ಲ ಕೇಳ್ತಾರೆ. ಅಣ್ಣ ಇದ್ದೇಣ ಅಂತ ನಾನೇ ಹೇಳ್ಕೋಬೇಕು. ಬಟ್ ಐ ಥಿಂಕ್ ಇನ್ನು ಕೆಲವು ವಾರಗಳಿದ್ರೆ ಐ ಫೀಲ್ ಬೇರೆ ಬೇರೆ ಥರದ ಬಣ್ಣಗಳು ಬಯಲಾಗ್ತಾ ಇತ್ತು. ಒಂದು ರೇಡಿಯೋ ಶೋ ಮಾಡ್ತಾ ಇದ್ರ? ಅದು ಆವಾಗಲೇ ಮಾಡಿದ್ದೀನಿ ಸರ್, ಫಸ್ಟ್ ವೀಕಲ್ಲೇ ಮಾಡಿದ್ದೀನಿ. ತುಂಬ ರೇಡಿಯೋ ಶೋ ಇದೆಲ್ಲ ಮಾಡಿದ್ರಾ? ತುಂಬ ಸರ್ ಸಿಕ್ಕಾಬಡೆ ಮಾಡಿದ್ದೀನಿ. ಐ ಥಿಂಕ್ ಯಾವ್ದು ತುಂಬ ನೋಡಿಲ್ಲ. ಕಾಣಿಸ್ಕೊಂಡಿಲ್ಲ. ಆಕ್ಚುಲಿ ನಾನು ಏನ್ ಗೊತ್ತಾ, 24x7 ಬರುತ್ತಲ್ಲ ಹಾ. ಬಿಗ್ ಬಾಸ್ ಲೈವ್, ಅದ್ರಲ್ಲಿ ಒಂದು ನೋಡಿದೆ ಆಕ್ಚುಲಿ. ಬಟ್ ಟಿವಿಲಿ ಅದು ಬಂದಿಲ್ಲ. ಅದರಲ್ಲಿ ಒಂದ್ಸಲ ರ್ಯಾಪಿಡ್ ಫೈರ್ ಮಾಡಿದ್ದೆ. ಆಮೇಲೆ ರೆಗ್ಯುಲರ್ ಆಗಿ ರೇಡಿಯೋ ಶೈಲಿಯಲ್ಲಿ ಹೇಗೆ ಮಾತಾಡ್ತೀನಿ ಆ ಶೈಲಿಯಲ್ಲಿ ಮಾತಾಡ್ತಾ ಇದ್ದೆ. ಆ್ಯಂಡ್ ದೇ ವುಡ್ ಬಿ ಲೈಕ್, ಅಮಿತ್ ನನ್ನ ಬಗ್ಗೆ ಮಾತಾಡು, ನನ್ನ ಬಗ್ಗೆ ಮಾತಾಡ್ಬಿಟ್ಟು ಅವ್ನು ಹಾರ್ಟ್ ಡೆಡಿಕೇಟ್ ಮಾಡು ಅಂತ ಹೇಳ್ಬಿಟ್ಟು ನಾನು ಅಲ್ಲಿಂದ ಶುರು ಮಾಡ್ತಾ ಇದ್ದೆ. ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ಸೀರಿಯಲಿ ಹುಡುಗಿನ ನೋಡೋದೇ ಬರೋದು ನಿಲ್ಲಲ್ಲ ಟೆಂಪರೇಚರ್ ಹಾಡನ್ನ ಕೇಳಿಸ್ಕೊಂಡ್ರಿ. ನಮಸ್ಕಾರ, ವೆರಿ ಗುಡ್ ಈವ್ನಿಂಗ್, ಇದು BB ರೇಡಿಯೋ. ನಮ್ಮ ಜೊತೆ ಈಗ ಸದ್ಯಕ್ಕೆ ಈ ಹುಡುಗಿದ್ದಾರೆ, ಎಷ್ಟು ಸುಂದರವಾಗಿ ಎಷ್ಟು ಮುದ್ದಾಗಿ ಡ್ರೆಸ್ ಮಾಡ್ಕೊಂಡಿದ್ದಾರೆ. ಇವ್ರನ್ನ ನೋಡಿದಾಗ ಪಪ್ಪ ಕ್ರಶ್ಶು ಡುಶ್ಶು ಎಲ್ಲ ಆಗೇ ಆಗುತ್ತೆ. ಈ ಹುಡುಗಿಗೋಸ್ಕರ ಒಂದು ಅದ್ಭುತ ಹಾಡು, ಹ್ಯಾಪಿ ನ್ಯೂ ಇಯರ್ ಸಿನಿಮಾದ ಹಾಡು, ರಘು ದೀಕ್ಷಿತ್ ಅವರ ಧ್ವನಿ, ಪ್ರೀತಿಯ ಹೆಸರೇ ನೀನು ಹಾಡನ್ನು ಡೆಡಿಕೇಟ್ ಮಾಡ್ಬಿಟ್ಟು ಬರೋಣ. ನಾನು ವಾಪಸ್ ಬರ್ತೀನಿ, ನಾನು ನಿಮ್ಮ RJ ಅಮಿತ್ ಅಂತ. ಅಲ್ಲಿಂದ ಆ ಥರದ್ದೆಲ್ಲ ತುಂಬ ಕ್ಯಾಶುವಲ್ ಆಗಿ ಮಾತಾಡಿಕೊಂಡು RJ ಸ್ಟೈಲಲ್ಲಿ ಇದೆಲ್ಲ ಮಾಡ್ತಾಯಿದ್ದೆ. ಅವ್ರಿಗೆಲ್ಲ ತುಂಬ ಖುಷಿ ಆಗ್ತಾಯಿತ್ತು. ಐ ಥಿಂಕ್ ಒಂದು ಲಾಸ್ಟು ಥರ್ಸ್ಡೇ ಆದಮೇಲೆ ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ ಈ 3 ದಿನ ಇನ್ನೂ ಜಾಸ್ತಿ ಚಾನ್ಸ್ ಕೊಡ್ತಾಯಿದ್ರಪ್ಪ ಮಾತಾಡೋಕ್ಕೆ. ಫಸ್ಟ್ ವೀಕು ಸೊ ಫುಲ್ ಕಾಂಪಿಟೇಷನ್ ಇರೋದು. ನಾನು ನಂದೆಲ್ಲಿ ಇಡಲಿ ಅಂತ ಎಲ್ಲರೂ ಮಾತಾಡ್ತಾಯಿದ್ರು. ಕಾಣಿಸ್ಕೋಬೇಕು ಎಲ್ರಿಗೂ ಭಯ ಇರುತ್ತೆ, ನಾನು ಉಳ್ಕೋಬೇಕು ಫಸ್ಟ್ ವಾರ, ಇಂಪಾರ್ಟೆಂಟ್, ಕ್ರೂಷಿಯಲ್ ಅಂತ. ನನಗೆ ಗೊತ್ತಿಲ್ವಲ್ಲ ಅಣ್ಣ, ನಂಗೆ ಶೋ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ ಮುಂಚೆ. ಹೊಸಬ್ಬ ಅಲ್ಲಿ ಅಟ್ಲೀಸ್ಟ್ ಬಂದಾಗ ತುಂಬ ಜನಕ್ಕೆ ಫ್ರೆಂಡ್ಸ್ ಇದ್ರು ಅಣ್ಣ. ನನ್ನ ಇಂಡಸ್ಟ್ರಿ ಅವ್ರು ಯಾರಾದರೂ ಇಬ್ಬರು ಫ್ರೆಂಡ್ಸ್ ಸಿಕ್ಕಿದ್ರೆ ಹೇಗಿದೆಯಾ ಅಂತ ಹೇಳ್ಬಿಟ್ಟು ಅಲ್ಲೇ ಒಂದು ವೈಬ್ ಕ್ರಿಯೇಟ್ ಆಗಿಬಿಡುತ್ತೆ. ಎಲ್ಲರೂ ಹೊಸಬ್ರು. ಆ್ಯಂಡ್ ಸ್ವಲ್ಪ ಟೈಮ್ ತೊಗೊಂಡೆ ಟು ಅಂಡರ್ಸ್ಟ್ಯಾಂಡ್, 1 by 1 ಅರ್ಥ ಮಾಡಿಕೊಂಡು. ನನಗೆ ಗ್ರೂಪಲ್ಲಿ ಜೋರಾಗಿ ಕೂಗೋದಕ್ಕಿಂತ ಜಾಸ್ತಿ 1-on-1 ಕಾನ್ವರ್ಸೇಷನ್ಸ್ ಮಾಡೋದು ತುಂಬ ಇಷ್ಟ, ಆ ಥರ ಪರ್ಸ್ನಲ್ ಆಗಿ ಅಂತ. ಬಿಗ್ ಬಾಸ್ ಸ್ಟಾರ್ಟ್ ಆಗಿ ನನಗೆ ಕಿರ್ಚಾಟ, ಆ ಕಿರ್ಚಾಟ ಅದೆಲ್ಲ ಇದಾಯಿತು. ಕೇಳಕ್ಕೆ ಹಿಂಗಿತ್ತು ಸರ್, ಯಾಕಂದ್ರೆ ನೀವು ದಿನ ಕಿರ್ಚ್ತಾ ಇರ್ತೀರಾ. ಫಸ್ಟು ಜಗಳ ನಾನು ನೋಡಿದಾಗ ನಕ್ಬಿಟ್ಟೆ ನಾನು ಸಡನ್ನಾಗೆ. ಏನಿದು ನಿಜವಾಗ್ಲೂನಾ ಅಂತ ಅನ್ಸ್ಬಿಡ್ತು ನನಗೆ. ಆಡಿಯನ್ಸ್ ಥರದ ರಿಯಾಕ್ಷನ್ ಮನೇಲಿ ಕೂತ್ಕೊಂಡು ಕೊಟ್ಟೆ ನಾನು. ಸೊ ಅವಾಗ ಐ ಥಿಂಕ್ ಫಸ್ಟ್ ವೀಕಲ್ಲಿ ಎಷ್ಟೋ ಜಾಗಗಳಲ್ಲಿ ನಾನು ಈ ವಿಷಯಕ್ಕೆ ಜಗಳ ಆಡಬೇಕಾ ಅನ್ನಿಸ್ತು. ಆ ಜಾಗದಲ್ಲಿ ನಾನು ಸ್ವಲ್ಪ ಫಸ್ಟ್ ವೀಕ್ ಅಲ್ವಾ, ಸ್ವಲ್ಪ ಮಾರಲ್ ಸ್ಟ್ಯಾಂಡರ್ಡ್ಸ್ ಇತ್ತು. ನಾವೆಲ್ಲ ಕೆಲವೊಂದು ನಿಯಮಗಳನ್ನು ಪಾಲಿಸ್ತೀವಿ ಜೀವನ ಅಂತ ಬಂದ ಮೇಲೆ. ಇದರೆಲ್ಲದರ ವಿರುದ್ಧ ನಾನು ಹೋಗ್ಬಿಟ್ಟು ಕಿತ್ತಾಡಬೇಕಾ, ಜಗಳ ಆಡಬೇಕಾ, ಬಟ್ಲು ಕ್ಲೀನ್ ಮಾಡಿಲ್ಲ ಅಂತ ಜಗಳ ಆಡಬೇಕಾ ನಾನು ಅಂತ ಈ ಥರದ ಯೋಚನೆಗಳೆಲ್ಲ ನನ್ನ ತಲೆಯಲ್ಲಿ ಉಳ್ಕೊತಾ ಇತ್ತು. ಕಾರಣ ಇದ್ದರೆ ಜಗಳ ಮಾಡೋಣ,